प्रिय छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः। अद्य अहं नवमकक्षायाः तृतीयभाषा संस्कृतस्य सन्धिः इति पाठं बोधयामि। यः पाठः सन्धिः, ಮೂರನೇ ಪಾಠ ಸಂಧಿ. ಈ ಚಾಪ್ಟರ್ ಹೆಸರು. ಮೊದಲಿಗೆ ಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವರ್ಣಾನಾಂ ಅತ್ಯಂತಂ ಸಾಮೀಪ್ಯಂ ಸಂಧಿಹಿ. ಅಕ್ಷರಗಳು ತುಂಬ ಹತ್ತಿರ ಬರುವುದನ್ನು ಸಂಧಿ ಅಂತ ಕರೆದಿದ್ದಾರೆ. ಆ್ಯಕ್ಚುಲಿ ವರ್ಣಾನಾಂ ಅತ್ಯಂತಂ ಸಾಮೀಪ್ಯಂ ಸಂಹಿತಾ ಅಂತ ಆಗಬೇಕು. ಯತ್ರ ಸಂಹಿತಾ ಅಸ್ತಿ ತತ್ರ ಕ್ವಚಿತ್ ವರ್ಣವ್ಯತ್ಯಾಸಃ ಭವತಿ ಅಯಮೇವ ಸಂಧಿಹಿ ಅಂತ ಫಸ್ಟ್ ಲ್ಯಾಂಗ್ವೇಜಲ್ಲಿ ಇದೆ. ಇಲ್ಲಿ ಸಾಮೀಪ್ಯಂ ಸಂಧಿಹಿ ಅಂತ ಇದೆ. ಅಂದರೆ ಅಕ್ಷರಗಳು ತುಂಬ ಹತ್ತಿರ ಬರುವುದನ್ನು ಸಂಹಿತ ಅಂತ ಕರಿತೀವಿ. ಸಂಹಿತ ಅಂದ್ರೇನು? ಸೇರುವುದು ಅಂತ. ಅಕ್ಷರಗಳು ತುಂಬ ಹತ್ತಿರ ಬಂದು ಸೇರಿದಾಗ ಅಲ್ಲಿ ಸ್ವಲ್ಪ ಅಕ್ಷರ ವ್ಯತ್ಯಾಸ ಆಗುತ್ತೆ, ಅದನ್ನೇ ಸಂಧಿ ಅಂತ ಕರಿತೀವಿ. ಸೊ ಅದನ್ನೇ ಸ್ವಲ್ಪ ಬೇರೆ ರೀತಿ ಕೊಟ್ಟಿದ್ದಾರೆ. ವರ್ಣಾನಾಂ ಅತ್ಯಂತಂ ಸಾಮೀಪ್ಯಂ ಸಂಧಿಹಿ. ವರ್ಣಾನಾಂ ಅಂದರೆ ಅಕ್ಷರಾಣಾಂ ಅಂತಲೇ ಅರ್ಥ. ಸಂಧೌ ವರ್ಣಾನಾಂ ಲೋಪಃ ವ್ಯತ್ಯಾಸೋ ವಾ ಭವತಿ. ಸಂಧಿಯಲ್ಲಿ ವರ್ಣಾನಾಂ ಲೋಪಃ ಅಂದರೆ ಅಕ್ಷರಗಳು ಲೋಪ ಆಗುತ್ತೆ, ಅಂದರೆ ಕಾಣೆ ಆಗುತ್ತೆ, ಇಲ್ಲವಾಗುತ್ತೆ. ಅಥವಾ ವ್ಯತ್ಯಾಸ ಭವತಿ, ಸ್ವಲ್ಪ ಅಕ್ಷರ ಬದಲಾವಣೆ ಆಗುತ್ತೆ, ಅದನ್ನೇ ಸಂಧಿ ಅಂತ ಕರಿತೀವಿ. ಅಂದರೆ ಅಕ್ಷರಗಳು ಪರಸ್ಪರ ಸೇರಿದಾಗ ಉಂಟಾಗುವ ಬದಲಾವಣೆಯನ್ನು ಸಂಧಿ ಅಂತ ಕರಿತೀವಿ. ಸಂಧಿಷು ತ್ರಯಃ ಪ್ರಕಾರಾಃ ಸಂತಿ. ಸಂಧಿಗಳಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳಿವೆ. ದೇರ್ ಆರ್ 3 ಟೈಪ್ಸ್ ಇನ್ ಸಂಧಿ. ಅಷ್ಟಮ ಕಕ್ಷಾಯಾಂ ಸ್ವರಸಂಧಯಃ ಜ್ಞಾತಾಃ. 8ನೇ ತರಗತಿಯಲ್ಲಿ ಸ್ವರಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸ್ವರಸಂಧಿ ಅಂದರೆ ಏನು ಅಂತ ಮುಂದೆ ನಾನು ಹೇಳ್ತೀನಿ. ಸೊ 3 ಪ್ರಕಾರ: ಸ್ವರಸಂಧಿ, ವ್ಯಂಜನ ಸಂಧಿ ಮತ್ತು ವಿಸರ್ಗ ಸಂಧಿ ಅಂತ. ಅಸ್ಮಿನ್ ವತ್ಸರೆ ವ್ಯಂಜನ ಸಂಧಯಃ ಅತ್ರ ಪ್ರದತ್ತಾಃ. ಈ ವರ್ಷ 9th ಸ್ಟ್ಯಾಂಡರ್ಡಲ್ಲಿ ವ್ಯಂಜನ ಸಂಧಿಗಳು ಕೊಡಲ್ಪಟ್ಟಿವೆ. ವ್ಯಂಜನ ಸಂಧಿಗಳ ಬಗ್ಗೆ ಈ ಪಾಠದಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಂಧಿ 3 ಪ್ರಕಾರ ಯಾವುದು ಅಂತ: ಸ್ವರ ಸಂಧಿ, ವ್ಯಂಜನ ಸಂಧಿ, ವಿಸರ್ಗ ಸಂಧಿ ಅಂತ. ಸ್ವರ ಸಂಧಿ ಅಂದ್ರೇನು? ದ್ವಯೋಃ ಸ್ವರಯೋಃ ಸಂಹಿತಾ ಭವತಿ ಸ್ವರ ಸಂಧಿ ಅಂತ ಕರಿತೀವಿ. 2 ಸ್ವರಗಳು ಪರಸ್ಪರ ಸೇರಿದರೆ ಅದು ಸ್ವರ ಸಂಧಿ. ಪೂರ್ವ ಪದದ ಕೊನೆಯಲ್ಲೂ ಸ್ವರ ಇರಬೇಕು, ಉತ್ತರ ಪದದ ಆದಿಯಲ್ಲೂ ಸ್ವರ ಇರಬೇಕು, ಅದು ಸ್ವರ ಸಂಧಿಗಳು. ಸ್ವರ ಸಂಧಿಗಳು ಯಾವ್ಯಾವು ಅಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಯಾಂತ ವಾಂತಾದೇಶ ಸಂಧಿ, ಪೂರ್ವರೂಪ ಸಂಧಿ. ಇವೆಲ್ಲ ಸ್ವರ ಸಂಧಿಗಳು. ವ್ಯಂಜನ ಸಂಧಿಗಳು ಅಂದರೆ ವ್ಯಂಜನಯೋಃ ಸಂಹಿತ ಅಥವಾ ವ್ಯಂಜನ ಮತ್ತು ಸ್ವರಯೋಃ ಸಂಹಿತ ಅಂತ ಕರಿತೀವಿ. ಒಂದು ವ್ಯಂಜನ ಸ್ವರ ಸೇರ್ಬೋದು, ಇಲ್ಲಾಂದರೆ 2 ವ್ಯಂಜನಗಳೇ ಪರಸ್ಪರ ಸೇರಿದಾಗ ಆಗುವಂತಹ ಸಂಧಿ ವ್ಯಂಜನ ಸಂಧಿ. ಇದು ಡೀಟೇಲ್ ಆಗಿ ಈ ಪಾಠದಲ್ಲೇ ಬರುತ್ತೆ. ವಿಸರ್ಗ ಸಂಧಿ ಅಂದರೆ ನಿಮಗೆ 10th ಸ್ಟ್ಯಾಂಡರ್ಡ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ವಿಸರ್ಗದ ಜೊತೆ ಆಗುವಂತಹ ಸಂಧಿ ವಿಸರ್ಗ ಸಂಧಿ. ವ್ಯಂಜನ ಸಂಧಿ: ವ್ಯಂಜನ ವರ್ಣ ಮಧ್ಯೆ ಜಾಯಮಾನಃ ಲೋಪಃ ವ್ಯತ್ಯಾಸೋ ವಾ ವ್ಯಂಜನ ಸಂಧಿ. ವ್ಯಂಜನ ಅಕ್ಷರಗಳ ಮಧ್ಯೆ ಆಗುವಂತಹ ಲೋಪ ಅಥವಾ ವ್ಯತ್ಯಾಸ, ಇವುಗಳನ್ನು ವ್ಯಂಜನ ಸಂಧಿ ಅಂತ ಕರೀತೇವೆ. ಇತಿ ಪ್ಲಸ್ ಉಚ್ಯತೆ, ಇಲ್ಲೂ ಸಹ ಎಣ್ ಸಂಧಿ ಇದೆ. ವ್ಯಂಜನ ಸಂಧಿಗಳು ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಶ್ಚುತ್ವ ಸಂಧಿ ಪ್ರಮುಖವಾಗಿ, ಜಸ್ತ್ವ ಸಂಧಿ, ಅನುನಾಸಿಕ ಸಂಧಿ, ಅನುಸ್ವಾರ ಸಂಧಿ, ಪರಸವರ್ಣ ಸಂಧಿ. ಪ್ರಮುಖವಾಗಿ ಈಗ 5 ವ್ಯಂಜನ ಸಂಧಿಗಳು ಇವೆ. ಮೊದಲನೇದಾಗಿ ಶ್ಚುತ್ವ ಸಂಧಿ. ಸಕಾರಸ್ಯ ತವರ್ಗಸ್ಯ ಚ ಶಕಾರ ಚವರ್ಗಾಭ್ಯಾಂ ಸಂಬಂಧೆ ಸಕಾರಸ್ಯ ಶಕಾರಃ ತವರ್ಗಸ್ಯ ಚವರ್ಗಃ ಚ ಆದೇಶೋ ಭವತಿ. ನೋಡಿ, ಇಲ್ಲಿ ಸೆಂಟೆನ್ಸಲ್ಲಿರೋದು ಕಷ್ಟ ಆದರೆ ಈ ರೀತಿ ಅರ್ಥ ಮಾಡ್ಕೋಬೇಕು, ಮ್ಯಾಥ್ಸ್ ಫಾರ್ಮುಲಾ ಥರ. ಸಕಾರ ಅಥವಾ ಶಕಾರ ಇರಬೇಕು ಪೂರ್ವ ಪದದ ಕೊನೆಯಲ್ಲಿ, ಅಥವಾ ತವರ್ಗ ಅಥವಾ ಶಕಾರ ಇರಬೇಕು. ಅದಕ್ಕೆ ಯಾವ ಸೇರಬೇಕು? ಶಕಾರ ಚವರ್ಗ ಅಂದರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಕಾರ ತವರ್ಗಗಳಿಗೆ ಶಕಾರ ಚವರ್ಗಗಳು ಸೇರಿದಾಗ
ಸಕಾರ ಶಕಾರವಾಗಿ ಚೇಂಜ್ ಆಗುತ್ತೆ. ತವರ್ಗ ಇದ್ದರೆ ಫಸ್ಟ್ ವರ್ಡ್ ಕೊನೆಯಲ್ಲಿರೋ ತವರ್ಗ ಚವರ್ಗವಾಗಿ ಚೇಂಜ್ ಆಗುತ್ತೆ. ಅಂದ್ರೇನು? ಪೂರ್ವ ಪದದ ಕೊನೆಯಲ್ಲಿ ಸಕಾರ ಅಥವಾ ತವರ್ಗ ಇರಬೇಕು ಫಸ್ಟ್ ವರ್ಡ್ ಎಂಡಲ್ಲಿ. ಉತ್ತರ ಪದದ ಆದಿಯಲ್ಲಿ ಶಕಾರ ಅಥವಾ ಚವರ್ಗ ಇರಬೇಕು. ಆವಾಗ ಏನು ಬದಲಾಗುತ್ತೆ? ಪೂರ್ವ ಪದ ಕೊನೆಯಲ್ಲಿ ಸಕಾರ ಇದ್ದರೆ ಇಟ್ ವಿಲ್ ಬಿಕಮ್ ಶಕಾರ, ತವರ್ಗ ವಿಲ್ ಬಿಕಮ್ ಚವರ್ಗ. ಇದು ಶ್ಚುತ್ವ ಸಂಧಿ. ಶಕಾರ ಚವರ್ಗ ಬರುವಂತಹ ಸಂಧಿ ಹೆಸರೇ ಹೇಳುತ್ತೆ, ಶ್ಚುತ್ವ ಅಂತ ಇದೆ. ಸ್ತೋಹೋ ಶ್ಚುನಾಶ್ಚುಹು ಅಂತ ಪಾಣಿನಿ ಸೂತ್ರ ಇದೆ. ಸಕಾರಸ್ಯ ತವರ್ಗಸ್ಯ ಚ ಶಕಾರ ಚವರ್ಗಾಭ್ಯಾಂ ಸಂಬಂಧೆ. ಅಂದ್ರೇನು? ಸಕಾರ ತವರ್ಗಗಳಿಗೆ ಫಸ್ಟ್ ವರ್ಡ್ ಎಂಡಲ್ಲಿ ಸಕಾರ ತವರ್ಗ ಇರಬೇಕು. ಶಕಾರ ಚವರ್ಗಾಭ್ಯಾಂ ಉತ್ತರ ಪದದ ಆದಿಯಲ್ಲಿ ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗ್ನಲ್ಲಿ ಶಕಾರ ಅಥವಾ ಚವರ್ಗ, ಚವರ್ಗ ಅಂದರೆ ಚ ಚ ಜ ಜ ಞ ಇವು ಇದ್ದಾಗ ಸಕಾರಸ್ಯ ಶಕಾರ ಫಸ್ಟ್ ವರ್ಡ್ ಎಂಡಲ್ಲಿ ಸಕಾರ ಇದ್ದರೆ ಶಕಾರವಾಗಿ ಚೇಂಜ್ ಆಗುತ್ತೆ ಜಾಯಿನ್ ಮಾಡಿ ಬರೆದಾಗ. ತವರ್ಗ ಇದ್ದರೆ ಸಪೋಸ್ ಫಸ್ಟ್ ವರ್ಡ್ ಎಂಡಲ್ಲಿ ತವರ್ಗ ಇದ್ದರೆ ಅದು ಚವರ್ಗವಾಗಿ ಬದಲಾಗುತ್ತೆ, ಆದೇಶವಾಗುತ್ತೆ. ಅದನ್ನೇ ಶ್ಚುತ್ವ ಸಂಧಿ ಅಂತ ಕರಿಬೋದು. ಸೆಂಟೆನ್ಸ್ ಕನ್ಫ್ಯೂಸ್ ಆದರೆ ಈ ರೀತಿ ಮ್ಯಾಥ್ಸ್ ಫಾರ್ಮುಲಾ ಥರ ನೆನಪಿಟ್ಕೊಳ್ಳಿ. ಸಕಾರ ತವರ್ಗ ಪ್ಲಸ್ ಶಕಾರ ಚವರ್ಗ ಈಸ್ ಈಕ್ವಲ್ ಟು ಶಕಾರ ಚವರ್ಗ. ಉದಾಹರಣೆ ರಾಮಸ್ ಪ್ಲಸ್ ಶೇತೆ ರಾಮಶ್ಯೇತೆ. ನೋಡಿ, ರಾಮಸ್ ಅಂತ ಅಂದಿದಲ್ವಾ, ಸಕಾರ ಎಂಡಲ್ಲಿದೆ, ಪೂರ್ವ ಪದ ಕೊನೆ ಸಕಾರ ಇರಬೇಕು ಅಂತ ಹೇಳಿದ್ವಿ, ಅಥವಾ ತವರ್ಗ ಇರಬೇಕು. ಈ ಕಡೆ ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ರಾಮಸ್ ಪ್ಲಸ್ ಶೇತೆ ರಾಮಶ್ಯೇತೆ. ಇಲ್ಲಿ ಎರಡು ಡಬಲ್ ಶ ನೋಡ್ಬೋದು ನೀವು, ರಾಮಶ್ಯೇತೆ ಅಂತ. ಒಂದು ಇಲ್ಲಿರೋ ಶ, ಇನ್ನೊಂದು ಸ ಬದಲು ಶ ಬರುತ್ತೆ. ನೋಡಿ, ಪೂರ್ವ ಪದ ಕೊನೆಯಲ್ಲಿ ಸ ಇರೋದು ಶ ಸೇರಿದಾಗ ಶಕಾರವಾಗಿ ಬದಲಾವಣೆ ಆಗುತ್ತೆ. ಸೊ ರಾಮಸ್ ಪ್ಲಸ್ ಶೇತೆ ರಾಮಶ್ಯೇತೆ. ಅದೇ ಥರ ತವರ್ಗ ಇದ್ದಾಗ ಚವರ್ಗ ಆಗುತ್ತೆ ಅನ್ನೋದಕ್ಕೆ ಈ ಕಡೆ ಎಕ್ಸಾಂಪಲ್ ಇದೆ. ತತ್ ಪ್ಲಸ್ ಚ ತಚ್ಚ. ಅಂದ್ರೆ ಇಲ್ಲಿರೋ ತ ಚ ಆಗಿ ಬದಲಾವಣೆ ಆಗುತ್ತೆ. ನೋಡಿ, ತವರ್ಗಕ್ಕೆ ಚವರ್ಗ ಸೇರಿದಾಗ ತವರ್ಗ ವಿಲ್ ಬಿಕಮ್ ಚವರ್ಗ ಅಂತ ಹೇಳಿದ್ನಲ್ವಾ, ತಚ್ಚ ಅಂತ ಆಯಿತು. ತತ್ ಪ್ಲಸ್ ಚ ತಚ್ಚ. ಒಂದು ಇಲ್ಲಿರೋ ಚ, ಇನ್ನೊಂದು ಈ ಫಸ್ಟ್ ವರ್ಡ್ ಎಂಡಲ್ಲಿರೋ ತಕಾರ ಚಕಾರವಾಗಿ ಚೇಂಜ್ ಆಗುತ್ತೆ. ಸೊ ಸಕಾರಕ್ಕೆ ಶಕಾರ ಬರುತ್ತೆ, ತವರ್ಗಕ್ಕೆ ಚವರ್ಗ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಕಪಿಸ್ ಪ್ಲಸ್ ಚ ಕಪಿಶ್ಚ. ಕಪಿಸ್ ಅಲ್ಲಿ ಸಕಾರ ಇದೆ, ಇಲ್ಲಿ ಚವರ್ಗ ಇದೆ, ಆಮೇಲೆ ಸೇರಿಸಿ ಬರೆದಾಗ ಕಪಿಶ್ಚ ಅಂತ ಸ ಇರೋದು ಶ ಆಗಿ ಬದಲಾವಣೆ ಆಗಿದೆ. ಸತ್ ಪ್ಲಸ್ ಜನಃ ಸಜ್ಜನಃ. ಇಲ್ಲೂ ಅಷ್ಟೇ, ಫಸ್ಟ್ ವರ್ಡ್ ಕೊನೆಯಲ್ಲಿ ತವರ್ಗ ಇದೆ, ಆಮೇಲೆ ಇಲ್ಲಿ ಚವರ್ಗ ಇದೆ, ಆವಾಗ ತ ಇರೋದು ಜ ಆಗಿ ಚೇಂಜ್ ಆಗಿದೆ, ಸಜ್ಜನಃ. ಅದೇ ಥರ ತತ್ ಪ್ಲಸ್ ಚಿತ್ರಂ ಇದ್ದರೆ ತಚ್ಚಿತ್ರಂ ಅಂತ ಆಗುತ್ತೆ. ಆಮೇಲೆ ಕೃಷ್ಣ ಚ ಇದ್ದರೆ ಕೃಷ್ಣಶ್ಚ ಅಂತ ಆಗುತ್ತೆ. ಆಮೇಲೆ ಜಸ್ತ್ವ ಸಂಧಿ, ಕಪ ಚಟ ತಪ ಚೈತೇಭ್ಯ ಅಕ್ಷರೇಭ್ಯ ಪರಂ ಸ್ವರಾಹ ಮೃದುವ್ಯಂಜನಾನಿ ವಾ ಭವಂತಿ ಚೇತ್ ಕ್ರಮಾತ್ ಗ ಜ ಡ ದ ಬ ಚೈತೆ ವರ್ಣಾಃ ಆದೇಶಾಃ ಭವಂತಿ. ಕಪ ಚಟ ತಪ ಅಂದರೆ ಕವರ್ಗ ಅಂತ ಈಸಿಯಾಗಿ ನೀವು ನೆನಪಿಟ್ಕೊಳ್ಬೋದು. ಕವರ್ಗಕ್ಕೆ ಸ್ವರ ಅಥವಾ ಮೃದುವ್ಯಂಜನ ಸೇರಿದಾಗ ಕ್ರಮವಾಗಿ ಗ ಜ ಡ ದ ಬ ಬರುತ್ತೆ. ಅಂದರೆ ಕ ಚ ಟ ತ ಪಗಳಿಗೆ ಸ್ವರ ಅಥವಾ ಮೃದುವ್ಯಂಜನ ಸೇರಿದಾಗ ಗ ಜ ಡ ದ ಬ ಬರುತ್ತೆ. ಮೃದುವ್ಯಂಜನ ಅಂದರೆ ಯಾವುದು? ವರ್ಗೀಯ ವ್ಯಂಜನದ ಲಾಸ್ಟ್ 3 ಲೆಟರ್ಸ್ ಮತ್ತು ಯ ರ ಲ ವ ಹ ಈ 20 ಅಕ್ಷರಗಳನ್ನು ಮೃದುವ್ಯಂಜನ ಸಾಫ್ಟ್ ಕಾನ್ಸನೆಂಟ್ಸ್ ಅಂತ ಕರಿತೀವಿ. ನೋಡಿ, ಕ ಚ ಟ ತ ಪ ಪ್ಲಸ್ ಸ್ವರ ಅಥವಾ ಮೃದುವ್ಯಂಜನಾನಿ ಈಸ್ ಈಕ್ವಲ್ ಟು ಗ ಜ ಡ ದ ಬ. ಕ ಇರೋದು ಗ ಆಗುತ್ತೆ, ಚ ಇರೋದು ಜ ಆಗುತ್ತೆ, ಅದೇ ವರ್ಗದ 3ನೇ ಅಕ್ಷರ ಬರುತ್ತೆ. ಕ ಚ ಟ ತ ಪಗಳಿಗೆ ಸ್ವರ ಅಥವಾ ಮೃದುವ್ಯಂಜನ ಸೇರಿದಾಗ ಕ್ರಮವಾಗಿ ಗ ಜ ಡ ದ ಬ ಬರುತ್ತೆ. ವಾಕ್ ಪ್ಲಸ್ ಈಶಃ ವಾಗೀಶಃ ಅಂತ ಇದೆ. ವಾಕ್ ಕೆಳವಲ್ಲಿ ಕ ಎಂಡಲ್ಲಿದೆ. ನೋಡಿ, ಫಸ್ಟ್ ವರ್ಡ್ ಎಂಡಲ್ಲಿ ಕ ಚ ಟ ತ ಪ ಯಾವುದಾದ್ರು ಇರ್ಬೋದು, ಸೊ ಇಲ್ಲಿ ಕ ಇದೆ. ಆಮೇಲೆ ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗ್ನಲ್ಲಿ ಉತ್ತರ ಪದ ಯಾವುದಲ್ಲಿ ಸ್ವರ ಅಥವಾ ಮೃದುವ್ಯಂಜನ ಇರ್ಬೋದು, ಇಲ್ಲಿ ಸ್ವರ ಇದೆ. ಸೊ ವಾಕ್ ಪ್ಲಸ್ ಈಶ ವಾಗೀಶ. ಕ ಬದಲು ಗ ಬಂತು. ನೋಡಿ, ಫಸ್ಟ್ ವರ್ಡ್ ಎಂಡಲ್ಲಿ ಕ ಇದೆ, ಆಮೇಲೆ ಈ ಅಂದರೆ ಸ್ವರ ತಾನೆ, ಅ ಟು ಅವು ಸ್ವರ, ಸೊ ಅದು ಗ ಆಗಿ ಬದಲಾವಣೆ ಆಯಿತು. ವಾಕ್ ಪ್ಲಸ್ ಈಶ ವಾಗೀಶ. ಅದೇ ವಾಕ್ ಪ್ಲಸ್ ದೇವಿ ಇದ್ದರೆ ವಾಗ್ದೇವಿ ಅಂತ ಆಗುತ್ತೆ. ಸೊ ಇಲ್ಲಿ ಬೇರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ವಾಕ್ ಪ್ಲಸ್ ಭಯಂ ವಾಗ್ ಭಯಂ ಅಂತ ಕೊಟ್ಟಿದ್ದಾರೆ. ಕಗೆ ಬ ಅಂದರೆ ಮೃದುವ್ಯಂಜನ ಸೇರಿದೆ, ಆಗಲೂ ಕೂಡ ವಾಗ್ಭಯಂ ಆಗುತ್ತೆ. ಅಚ್ ಪ್ಲಸ್ ಭಾವ ಅಜ್ಭಾವ. ಇಲ್ಲೂಗೆ
ವರ್ಗೀಯ ಪ್ರಥಮಾಕ್ಷರ ಚ ಇದೆ, ಇಲ್ಲಿ ಭ ಅನ್ನೋದು ಮೃದು ವ್ಯಂಜನ, ಆವಾಗ ಚ ಇರೋದು ಜ ಆಗಿ ಚೇಂಜ್ ಆಯಿತು. ಅಚ್ ಪ್ಲಸ್ ಅಂತಹ ಅಜಂತಹ, ಇಲ್ಲೂ ಅಷ್ಟೇ ಚವರ್ಗದ ಮೊದಲನೇ ಅಕ್ಷರ ಚ ತಾನೆ, ಇಲ್ಲಿ ಸ್ವರದಿಂದ ಶುರುವಾಗಿದೆ. ಸೊ ಅಚ್ ಅಂತ ಅಜಂತ. ಷಟ್ ಆನನಃ ಷಡಾನನಃ, ಟಗೆ ಟವರ್ಗದ ಮೊದಲನೇ ಅಕ್ಷರ ಇದೆ, ಟ ಇದೆ, ಇಲ್ಲಿ ಸ್ವರ ಇದೆ, ಸೇರಿಸಿ ಬರೆದುವಾಗ ಟ ಇರೋದು ಡ ಆಗುತ್ತೆ. ಸೊ ಷಡಾನನಃ ಅಂತ ಆಯಿತು. ವಾಕ್ ಪ್ಲಸ್ ದೇವಿ ಇದ್ದರೆ ವಾಗ್ದೇವಿ. ಷಟ್ ಪ್ಲಸ್ ದೇವತಾಹ, ಷಡ್ ದೇವತಾಹ. ಷಟ್ ಹೇಳುವಲ್ಲಿ ಟಕಾರ ಇದೆ, ಇಲ್ಲಿ ದ ಅನ್ನೋದು ಮೃದುವ್ಯಂಜನ ಇದೆ, ಸೇರಿಸಿ ಬರೆದುವಾಗ ಡ, ಟ ವಿಲ್ ಬಿಕಮ್ ಡ. ಜಗತ್ ಪ್ಲಸ್ ಗುರುಹು ಜಗದ್ಗುರುಹು, ಇಲ್ಲೂ ಅಷ್ಟೇ ತವರ್ಗಕ್ಕೆ ಮೃದುವ್ಯಂಜನ ಸೇರಿ ದ ಆಯಿತು. ಅಪ್ ಪ್ಲಸ್ ಜಮ್ ಅಬ್ಜಮ್, ಪ ಇರೋದು ಬ ಆಗಿ ಚೇಂಜ್ ಆಯಿತು. ತತ್ ಪ್ಲಸ್ ಅಪಿ ತದಪಿ, ತಕಾರಕ್ಕೆ ತಕಾರ ಪ್ಲಸ್ ಸ್ವರ ಇದೆ, ತದಪಿ ಅಂತ, ತ ವಿಲ್ ಬಿಕಮ್ ದ. ಸುಪ್ ಪ್ಲಸ್ ಅಂತಹ ಸುಬಂತಹ, ಪ ಅನ್ನೋದು ಬ ಆಗಿ ಬದಲಾವಣೆ ಆಯಿತು. ಅಂದರೆ ಏನು, ಪೂರ್ವ ಪದ ಕೊನೆಯಲ್ಲಿ ಕ ಚ ಟ ತ ಪ ಇರಬೇಕು, ಉತ್ತರ ಪದದ ಆದಿಯಲ್ಲಿ ಸ್ವರ ಅಥವಾ ಮೃದು ವ್ಯಂಜನ ಇರಬೇಕು. ಆವಾಗ ಕ ಚ ಟ ತ ಪಗಳಿಗೆ ಗ ಜ ಡ ದ ಬ ಕ್ರಮವಾಗಿ ಬರುತ್ತೆ. ವರ್ಗೀಯ ಪ್ರಥಮ ಅಕ್ಷರಗಳಿಗೆ ಸ್ವರ ಅಥವಾ ಮೃದು ವ್ಯಂಜನ ಸೇರಿದಾಗ ವರ್ಗೀಯ ತೃತೀಯ ಅಕ್ಷರಗಳು ಬಂದರೆ ಜಸ್ತ್ವ ಸಂಧಿ. ನೆಕ್ಸ್ಟು ಅನುನಾಸಿಕ ಸಂಧಿ. ಕ ಚ ಟ ತ ಫ ಚೈತೇಭ್ಯ ಅಕ್ಷರೇಭ್ಯ ಪರಂ ङ ञ ಣ ನ ಮ ಚೈತೆ ವರ್ಣಾಃ ಭವಂತಿ ಚೇತ್ ಕ್ರಮಾತ್ ङ ञ ಣ ನ ಮ ಚೈತೆ ವರ್ಣಾಃ ಆದೇಶಾಃ ಭವಂತಿ. ಕ ಚ ಟ ತ ಪಗಳಿಗೆ ಪೂರ್ವ ಪದ ಕೊನೆಯಲ್ಲಿ ಕ ಚ ಟ ತ ಪ ಇರಬೇಕು. ಪರಂ ಅಂದರೆ ಉತ್ತರ ಪದದ ಆದಿಯಲ್ಲಿ ङ ಞ ಣ ನ ಮ ಇರಬೇಕು. ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗ್ ङ ಞ ಣ ನ ಮ, ಅದು ಅನುನಾಸಿಕ ಅಲ್ವಾ, ಅದು ಇದ್ದಾಗ ಕ್ರಮವಾಗಿ ङ ಞ ಣ ನ ಮ ಬರುತ್ತೆ. ಅಂದ್ರೇನು, ಕ ಚ ಟ ತ ಪ ಪ್ಲಸ್ ङ ಞ ಣ ನ ಮ ಈಸ್ ಈಕ್ವಲ್ ಟು ङ ಞ ಣ ನ ಮ. ಕ ಬದಲು ङ ಬರುತ್ತೆ, ಚ ಬದಲು ಞ, ಟ ಬದಲು ಣ, ತ ಬದಲು ನ, ಪ ಬದಲು ಮ. ವರ್ಗೀಯ ಪ್ರಥಮ ಅಕ್ಷರಗಳಿಗೆ ಅನುನಾಸಿಕ ಸೇರಿದಾಗ ಅದೇ ವರ್ಗದ 5ನೇ ಅಕ್ಷರ ಬರುತ್ತೆ. ಕಗೆ ङ ಬರುತ್ತೆ ನೋಡಿ, ಕೊಟ್ಟಿದ್ದಾರೆ. ಕ ಚ ಟ ತ ಪ ಅಂದರೆ ಪೂರ್ವ ಪದ ಕೊನೆಯಲ್ಲಿ ಫಸ್ಟ್ ವರ್ಡ್ ಎಂಡಲ್ಲಿ. ङ ಞ ಣ ನ ಮ ಅಂದರೆ ಉತ್ತರ ಪದದ ಆದಿಯಲ್ಲಿ ಇದು ಯಾವುದಾದ್ರು ಇರ್ಬೋದು. ಫಸ್ಟ್ ವರ್ಡ್ ಎಂಡಲ್ಲಿ ವರ್ಗೀಯ ಪ್ರಥಮಾಕ್ಷರ ಇರಬೇಕು. ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗಲ್ಲಿ ङ ಞ ಣ ನ ಮ ಯಾವುದಾದ್ರು ಇರ್ಬೋದು. ಆವಾಗ ಖ ಅನ್ನೋದು ङ ಆಗಿ ಬದಲಾಗುತ್ತೆ, ಚ ಇರೋದು ಞ ಆಗುತ್ತೆ, ಟ ಇರೋದು ಣ ಆಗುತ್ತೆ, ತ ಇರೋದು ನ ಆಗುತ್ತೆ, ಪ ಇರೋದು ಮ. ಅದೇ ವರ್ಗದ ಪಂಚಮಾಕ್ಷರ ಬರುತ್ತೆ. ವರ್ಗೀಯ ಪ್ರಥಮಾಕ್ಷರಗಳಿಗೆ ಅನುನಾಸಿಕ ಸೇರಿದಾಗ ವರ್ಗೀಯ ಪಂಚಮ ಅಕ್ಷರಾಣಿ ಭವಂತಿ. ಸೊ ವಾಕ್ ಪ್ಲಸ್ ಮಯಂ ಇದೆ, ವಾಂಗ್ ಮಯಂ. ವಾಕ್ ಹೇಳುವಲ್ಲಿ ವರ್ಗೀಯ ಪ್ರಥಮಾಕ್ಷರ ಇದೆ, ಮಯಂ ಹೇಳುವಲ್ಲಿ ಅನುನಾಸಿಕದಿಂದ ಸ್ಟಾರ್ಟ್ ಆಗಿದೆ. ಸೊ ಕ ವಿಲ್ ಬಿಕಮ್ ङ, ವಾಂಗ್ ಮಯಂ ಅಂತ ಇದೆ. ಪೂರ್ವಪದ ಕೊನೆಯಲ್ಲಿರೋ ಕಕಾರ ङ ಆಗಿ ಬದಲಾಗಿದೆ. ಉದಾಹರಣೆ, ಷಟ್ ಪ್ಲಸ್ ಮುಖಃ ಷಣ್ಮುಖಃ. ನೋಡಿ, ಷಟ್ ಅಂತ ಬಿಡಿಸಿ ಬರೆದಾಗ ಟ ಇದೆ, ಸೇರಿಸಿ ಬರೆದಾಗ ಣ ಆಯಿತು. ಹಾಗೆ ಟಗೆ ಅನುನಾಸಿಕ ಸೇರ್ತು, ಟ ಇರೋದು ಣ ಆಗಿ ಬದಲಾಯಿತು. ಜಗತ್ ಪ್ಲಸ್ ನಾಯಕಃ ಜಗನ್ನಾಯಕಃ. ಇಲ್ಲೂ ಅಷ್ಟೇ ತಗೆ ಅನುನಾಸಿಕ ಸೇರಿದಾಗ ತ ವಿಲ್ ಬಿಕಮ್ ನ. ಸೊ ಜಗನ್ನಾಯಕ, ಒಂದು ಇಲ್ಲಿರೋ ನ, ಇನ್ನೊಂದು ತ ಬದಲು ಬಂದಿರುವಂತಹ ನ. ಚಿತ್ ಪ್ಲಸ್ ಮಯಃ ಚಿನ್ಮಯಃ. ಇಲ್ಲೂ ಅಷ್ಟೇ ತಕಾರಕ್ಕೆ ಅನುನಾಸಿಕ ಸೇರಿದೆ, ತ ಅನ್ನೋದು ನ ಆಗಿ ಬದಲಾವಣೆ ಆಗಿದೆ. ಅಪ್ ಪ್ಲಸ್ ಮಗ್ನಃ ಅಮ್ಮಗ್ನಃ. ಇದು ಅಷ್ಟೇ ಪ ಇರೋದು ಮ ಆಗಿ ಬದಲಾವಣೆ ಆಗಿದೆ. ಸೊ ಈ ರೀತಿ ವರ್ಗೀಯ ಪ್ರಥಮಾಕ್ಷರಗಳಿಗೆ ಅನುನಾಸಿಕ ಸೇರಿದಾಗ ಅದೇ ವರ್ಗದ ಪಂಚಮ ವರ್ಣ ಅಂದರೆ 5ನೇ ಅಕ್ಷರ ಲಾಸ್ಟ್ ಲೆಟರ್ಸು ಬರುತ್ತೆ. ನೆಕ್ಸ್ಟು ಅನುಸ್ವಾರ ಸಂಧಿ. ಇದಂತೂ ತುಂಬ ಈಸಿ. ಪದಾಂತ ಅಮ್ಮನ ಅನುಸ್ವಾರ ಹೇಳ್ತೀವಿ, ಅಹಾನ ವಿಸರ್ಗ ಹೇಳ್ತೀವಿ, ನಿಮ್ಗೆ ಗೊತ್ತಿದೆ. ಅಯೋಗವಾಹ ಎರಡು ಸೇರಿದರೆ ಪದಾಂತಸ್ಯ ಮಕಾರಸ್ಯ ವ್ಯಂಜನೆ ಪರೆ ಮಕಾರಸ್ಯ ಸ್ಥಾನೆ ಅನುಸ್ವಾರ ಆದೇಶ ಭವತಿ. ಪದದ ಕೊನೆಯಲ್ಲಿರುವ ಪೂರ್ವಪದ ಕೊನೆಯಲ್ಲಿರುವ ಮಕಾರಕ್ಕೆ ವ್ಯಂಜನ ಸೇರಿದ್ರೆ, ಕಾನ್ಸನೆಂಟ್ ಸೇರಿದಾಗ ಮಕಾರದ ಬದಲು ಅಂದರೆ ಹಾಫ್ ಲೆಟರ್ ಮ ಬರಿತೀವಲ್ವ ಅಲ್ಲಂತ, ಅದ್ರ ಬದಲು ಡಾಟ್ ಇಡಿಸ್ತೀವಿ, ಅಷ್ಟೇ ವ್ಯತ್ಯಾಸ. ಓದೋದು ಸೇಮ್, ಇದು ಬರೆಯೋದು ಮಾತ್ರ ಸ್ವಲ್ಪ ವ್ಯತ್ಯಾಸ. ನೋಡಿ, ಮಕಾರ ಒಂದು ಫಸ್ಟ್ ವರ್ಡ್ ಎಂಡಲ್ಲಿ ಮ ಇರಬೇಕು, ಪ್ಲಸ್ ವ್ಯಂಜನಾನಿ ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗಲ್ಲಿ ಎನಿ ಕಾನ್ಸನೆಂಟ್ಸ್ ಇರಬೇಕು, ವ್ಯಂಜನಗಳು ಅಂದರೆ ಕ ಟು ಹ ವ್ಯಂಜನಗಳು, ಯಾವುದೇ ವ್ಯಂಜನ ಇರ್ಬೋದು. ಆವಾಗ ಅದು ಮ ಬರೆಯೋ ಬದಲು ಡಾಟ್ ಇಡಿಸ್ತೀವಿ, ಅಷ್ಟೇ ವ್ಯತ್ಯಾಸ.
ಇದು ಅಂಥ ವ್ಯತ್ಯಾಸ ಆಗಲ್ಲ. ಗ್ರಾಮಂ ಪ್ಲಸ್ ಗಚ್ಚತಿ ನೋಡಿ, ಗ್ರಾಮಂ ಮೇಳದಲ್ಲಿ ಮಕಾರ ಇದೆ ಪ್ಲಸ್ ಗಚ್ಚತಿ ಗ ಅನ್ನೋದು ವ್ಯಂಜನ ಅಲ್ವಾ, ಬರೆಯುವಾಗ ಗ್ರಾಮಂ ಗಚ್ಚತಿ. ಅಂದರೆ ಮಕಾರದ ಮುಂದೆ ವ್ಯಂಜನ ಇದ್ದರೆ ಮಕಾರದ ಬದಲು ಡಾಟ್ ಇಡಬೇಕು, ಅಷ್ಟೇ ವ್ಯತ್ಯಾಸ. ಆಮೇಲೆ ಕಥಂ ಜೀವತಿ, ಕಥಂ ಆದಮೇಲೆ ನೋಡಿ ಕಥಂ ಅಂತ ಮಕಾರ ಇದೆ, ಮುಂದೆ ಜೀವತಿ ವ್ಯಂಜನ ಇದೆ, ಸೇರಿಸಿ ಬರುವಾಗ ಮ ಬದಲು ಡಾಟ್ ಇಟ್ಟಿದ್ದಾರೆ, ಅಷ್ಟೇ ವ್ಯತ್ಯಾಸ. ಓದೋದು ಎರಡು ಸೇಮು. ಪುಣ್ಯಂ ಪ್ಲಸ್ ಜನಯತಿ ಪುಣ್ಯಂ ಜನಯತಿ, ಪುಣ್ಯಂ ಹೇಳುವಾಗ ಮ ಹಾಪ್ ಕೊಟ್ಟಿದ್ದಾರೆ, ಸೇರಿಸಿ ಬರುವಾಗ ಡಾಟ್ ಕೊಟ್ಟಿದ್ದಾರೆ. ಯಾಕೆಂದರೆ ಮ ಆದಮೇಲೆ ವ್ಯಂಜನ ಜ ಇದೆ. ಸಪೋಸ್ ಇಲ್ಲಿ ಸ್ವರ ಇದ್ದಿದ್ದರೆ ಪುಣ್ಯಂ ಅಸ್ತಿ ಅಂತ ಇದ್ದರೆ ಅವ ಮ ಅಂತಲೇ ಬರ್ತಾಯಿತ್ತು. ವ್ಯಂಜನ ಇದ್ದಾಗ ಮಾತ್ರ ಡಾಟ್ ಇಡಬೇಕು, ಮಕಾರದ ಮುಂದೆ ವ್ಯಂಜನ ಇದ್ದರೆ ಡಾಟ್ ಇಡಬೇಕು, ಅಷ್ಟೇ. ಇದು ಅನುಸ್ವಾರ ಸಂಧಿ. ಕಿಂ ಪ್ಲಸ್ ಕರೋತಿ ಕಿಂ ಕರೋತಿ, ಇಲ್ಲೂ ಅಷ್ಟೇ. ಕಿಮ್ಮ ಆದಮೇಲೆ ಕ ಅಂತ ವ್ಯಂಜನ ಇದೆ, ಬರೆಯುವಾಗ ಡಾಟ್ ಇಟ್ಟಿದ್ದೀವಿ, ಅಷ್ಟೇ ವ್ಯತ್ಯಾಸ. ನೆಕ್ಸ್ಟು ಪರಸವರ್ಣ ಸಂಧಿ. ಅನುಸ್ವಾರಸ್ಯ ವರ್ಗೀಯ ವ್ಯಂಜನೆ ಪರೇ ತತ್ತದ್ವರ್ಗಸ್ಯ ಪಂಚಮವರ್ಣ ಆದೇಶೋ ಭವತಿ. ಅನುಸ್ವಾರಸ್ಯ, ಅನುಸ್ವಾರ ಅಂದರೆ ಮೇಲೆ ಡಾಟ್ ಇಡೋದಲ್ವಾ, ಮುಂದೆ ವರ್ಗೀಯ ವ್ಯಂಜನ ಇದ್ದರೆ ಅಂದರೆ ಕ ಚ ಟ ತ ಪ ವರ್ಗೀಯ ವ್ಯಂಜನಗಳು, ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ, ಆವಾಗ ಈ ಕ ಬದಲು ಅದರ 5ನೇ ಅಕ್ಷರ ङ, ಕ ವರ್ಗದ 5ನೇ ಅಕ್ಷರ ಅಂದರೆ ङ ತಾನೆ, ಅಂಕ ಕ ङ ಬಂದಿದೆ ನೋಡಿ, ಅಂಕಿತ. ಇಲ್ಲಿ ಅಂತ ಅನುಸ್ವಾರ ಇದೆ, ಸೇರಿಸಿ ಬರುವಾಗ ङ ಸೇರಿಕೊಂಡಿದೆ. ङ ಹೆಂಗೆ ಸೇರ್ತು ಅಂದರೆ ಉತ್ತರ ಪದ ಆದಿಯಲ್ಲಿರುವಂತಹ ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗ್ನಲ್ಲಿರುವ ಕ ವಿಲ್ ಬಿಕಮ್ ङ. ನೋಡಿ, ಅನುನಾಸಿಕ ಸಂಧಿ ಇದು ತುಂಬ ವ್ಯತ್ಯಾಸ ಇದೆ. ಅನುನಾಸಿಕ ಸಂಧಿಯಲ್ಲಿ ಪೂರ್ವ ಪದ ಕೊನೆಯಲ್ಲಿರುವ ಕ ಚ ಟ ತ ಪಗಳಿಗೆ ಣ ನಾಮ ಬರುತ್ತೆ. ಇಲ್ಲಿ ಹಂಗಲ್ಲ, ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗಲ್ಲಿರೋ ಕ ಬದಲು ङ ಸೇರಿಕೊಳ್ಳುತ್ತೆ ಅನುಸ್ವಾರದ ಬದಲು. ಸಮ್ ಪ್ಲಸ್ ಚಿತಃ ಸಂಚಿತಃ, ಸಮ್ ಹೇಳುವಲ್ಲಿ ಅನುಸ್ವಾರ ಇದೆ, ಇಲ್ಲಿ ವರ್ಗೀಯ ಪ್ರಥಮ ಅಕ್ಷರ ಇದೆ, ಆವಾಗ ಚದರ 5ನೇ ಅಕ್ಷರ ಜ್ಞ ತಾನೆ, ಸಂಚಿತಃ ಅಂತ ಆಯಿತು. ಅಂದರೆ ಉತ್ತರ ಪದದ ಆದಿಯಲ್ಲಿ ಯಾವ ಅಕ್ಷರ ಇರುತ್ತೋ ಅದರ 5ನೇ ಅಕ್ಷರ ಬರುತ್ತೆ. ಪ್ಲಸ್ ಡಹ ಅಂಡಹ, ಇಲ್ಲೂ ಅಷ್ಟೇ ಅನುಸ್ವಾರ ಕಂಪಲ್ಸರಿ ಇರಲೇಬೇಕು ಫಸ್ಟ್ ವರ್ಡ್ನಲ್ಲಿ. ಇಲ್ಲಿ ಡ ಇದೆ ವರ್ಗೀಯ ವ್ಯಂಜನ, ಆವಾಗ ಇಲ್ಲಿ ಟ ಟ ಡ ಣ ಸೇರಿಕೊಳ್ಳುತ್ತೆ. ಡ ಅಂದರೆ ಟವರ್ಗ ಅಲ್ವಾ, ಅದರ 5ನೇ ಅಕ್ಷರ ಅಂದರೆ ಣ, ಅಂಡಹ. ಪ್ಲಸ್ ಧನಂ ಇಂಧನಂ, ಇಲ್ಲೂ ಅಷ್ಟೇ ಹೇಳುವಲ್ಲಿ ಅನುಸ್ವಾರ ಪ್ಲಸ್ ತವರ್ಗ, ಸೊ ಇಂಧನಂ ಅಂತ ಆಯಿತು. ದರ ತವರ್ಗದ 5ನೇ ಅಕ್ಷರ ಅಂದರೆ ನ, ಅದಕ್ಕೆ ಇಂಧನಂ ಆಯಿತು. ಕಂ ಪ್ಲಸ್ ಪಿತಃ ಕಂಪಿತಃ, ಅನುಸ್ವಾರ ಪ್ಲಸ್ ಪವರ್ಗ ಪ ಪ ಮ ಸೇರಿಕೊಳ್ಳುತ್ತೆ, ಕಂಪಿತಃ. ಇದಿಷ್ಟು ವ್ಯಂಜನ ಸಂಧಿಗಳು 5 ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ರೀತಿ ಅಂಕಃ ಅಂತ ಇದ್ದರೆ ಪ್ಲಸ್ ಕಹ ಅಂಕಃ ಅಂತ, ಅಂಕಃ ಅಂದರೆ ಮಾರ್ಕ್ಸು ಕ್ವಶನ್ ಪೇಪರ್ಲಿರುತ್ತಲ್ವ. ಅದೇ ಥರ ಅಂಗಹ ಅಂತ ಇದ್ದರೆ ಪ್ಲಸ್ ಗ, ಸಂಗಹ ಅಂತ ಇದ್ದರೆ ಸಂ ಪ್ಲಸ್ ಗಹ, ಈ ಥರ. ಏಕವಾಕ್ಯೇನ ಉತ್ತರಂ ಸಂಧಿ ನಾಮ ಕಹ ಅಂತ ಇದೆ. ದ್ವಯೋ ವರ್ಣಯೋ ಅವ್ಯವಹಿತಂ ಸಾಮೀಪ್ಯಂ ಸಂಧಿ ಇತಿ ಉಚ್ಯತೆ. 2 ಅಕ್ಷರಗಳ ಮಧ್ಯೆ ತುಂಬ ಹತ್ತಿರ ಎರಡು ಅಕ್ಷರಗಳು ಪರಸ್ಪರ ಹತ್ತಿರ ಬಂದು ಬಂದಾಗ ಸಂಧಿ ಅಂತ ಕರಿತೀವಿ ಅಂತ. ಸಂಧಿಷು ಕತಿ ಪ್ರಕಾರಾಃ ಸಂತಿ ತೇಕೆ, ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅವು ಯಾವುವು ಅಂತ. ಸಂಧಿಷು ಪ್ರಾಧಾನ್ಯೇನ 3 ಪ್ರಕಾರಾಃ ಸಂತಿ, ಸಂಧಿಗಳಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳಿವೆ, ಅವು ಯಾವುದು ಅಂತ ಕೇಳಿದ್ದಾರೆ. ತೇಕೆ ಅಂದರೆ ಅವು ಯಾವುವು ಅಂತ. ಸ್ವರ ಸಂಧಿ, ಅದಕ್ಕೆ ಇನ್ನೊಂದು ಹೆಸರು ಅಚ್ ಸಂಧಿ. ವ್ಯಂಜನ ಸಂಧಿ ಅಂದರೆ ಹಲ್ ಸಂಧಿ ಅಂತಲೂ ಕರಿತೀವಿ. ವಿಸರ್ಗ ಸಂಧಿ ಚ ಮತ್ತು ವಿಸರ್ಗ ಸಂಧಿ 3 ಪ್ರಮುಖ ಪ್ರಕಾರಗಳು. ಆಮೇಲೆ ವ್ಯಂಜನ ಸಂಧಯ ಕೆ, ವ್ಯಂಜನ ಸಂಧಿಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ವ್ಯಂಜನ ಸಂಧಿಷು ಪ್ರಮುಖಾಃ ಷಟ್ ಪ್ರಕಾರಾಃ ಸಂತಿ, 6 ಪ್ರಕಾರಗಳಿವೆ. ಶ್ಚುತ್ವ ಸಂಧಿ, ಷ್ಟುತ್ವ ಸಂಧಿ, ಜಸ್ತ್ವ ಸಂಧಿ, ಅನುನಾಸಿಕ ಸಂಧಿ, ಅನುಸ್ವಾರ ಸಂಧಿ, ಪರಸವರ್ಣ ಸಂಧಿ ಅಂತ. ಇಲ್ಲಿ ನಿಮಗೆ ಷ್ಟುತ್ವ ಸಂಧಿ ಮಾತ್ರ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, 5 ಮಾತ್ರ ಎಕ್ಸ್ಪ್ಲನೇಷನ್ ಇದೆ ಪಾಠದಲ್ಲಿ. ಅನುನಾಸಿಕ ವರ್ಣಾಃ ಕೆ, ಅನುನಾಸಿಕಗಳು ಯಾವುದು ಅಂತ ವರ್ಣಮಾಲೆ ಗೊತ್ತಿದ್ದವರು ಹೇಳ್ಬೋದೇನು. ಅನುನಾಸಿಕ ವರ್ಣಾಃ ನ ಞ ಣ ನಾಮ, ವರ್ಗೀಯ ವ್ಯಂಜನದ ಕೊನೆಯ ಅಕ್ಷರಗಳು. ಸಂಧಿಂ ವಿಭಜ್ಯ ನಾಮಲಿಖತ. ತಚ್ಚಿತ್ರಂ, ತತ್ ಪ್ಲಸ್ ಚಿತ್ರಂ ಶ್ಚುತ್ವ ಸಂಧಿ.
ದಿಗ್ಭ್ರಾಂತಃ ದಿಕ್ ಪ್ಲಸ್ ಭ್ರಾಂತಃ ಜಸ್ತ್ವ ಸಂಧಿಃ ಲ್ಯಬಂತಃ ಲ್ಯಪ್ ಪ್ಲಸ್ ಅಂತಃ ಜಸ್ತ್ವ ಸಂಧಿಃ ಚಿನ್ಮಯಃ ಚಿತ್ ಪ್ಲಸ್ ಮಯಃ ಅನುನಾಸಿಕ ಸಂಧಿಃ ಸಂಧಿಂ ಕೃತ್ವಾ ನಾಮಲಿಖತ ರಾಮಸ್ ಪ್ಲಸ್ ಚಿನೋತಿ ರಾಮಶ್ಚಿನೋತಿ ಶ್ಚುತ್ವ ಸಂಧಿಃ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಜಸ್ತ್ವ ಸಂಧಿಃ ಜಗತ್ ಪ್ಲಸ್ ನಾಯಕಃ ಜಗನ್ನಾಯಕಃ ಅನುನಾಸಿಕ ಸಂಧಿಃ ಪುಣ್ಯಂ ಪ್ಲಸ್ ಜಾಯತೆ ಪುಣ್ಯಂಜಾಯತೆ ಪರಸವರ್ಣ ಸಂಧಿಃ ಸಮೂಹೇತರ ಪದಂ ಲಿಖತ ಗಿರೀಶಃ ವಾಗೀಶಃ ಹರೀಶಃ ಕಪೀಶಃ. ಇಲ್ಲಿ ವಾಗೀಶಃ ಆಡ್ ಒನ್ ನೋಟು, ಯಾಕೆಂದರೆ ಅದು ವ್ಯಂಜನ ಸಂಧಿ, ಬೇರೆ ಮೂರು ಸಹ ಸ್ವರ ಸಂಧಿ ಇದೆ. ದಿಗಂಬರಃ ವಾಗ್ದಾನಂ ತದಪಿ ತಥಾಪಿ, ಇಲ್ಲಿ ತಥಾಪಿ ಆಡ್ ಒನ್ ನೋಟು, ಯಾಕೆಂದರೆ ತಥಾಪಿ ಸವರ್ಣ ದೀರ್ಘ ಸಂಧಿ ಸ್ವರ ಸಂಧಿ, ಬೇರೆ ಅಲ್ಲ, ಬೇರೆ ಮೂರು ವ್ಯಂಜನ ಸಂಧಿಗಳಿವೆ. ಷಡಾನನಃ ಗಜಾನನಃ ಸಿಂಹಾಸನಂ ದೇವೇಂದ್ರ. ಷಡಾನನಃ ಇದು ವ್ಯಂಜನ ಸಂಧಿ ಮತ್ತು ಮೂರು ಸ್ವರ ಸಂಧಿ ಇದೆ. ಚತುರ್ಥ ಪದಂ ಲಿಖತ ತದಪಿ ಸವರ್ಣ ದೀರ್ಘ ಸಂಧಿ ತದಪಿ ಜಸ್ತ್ವ ಸಂಧಿ. ನೋಡಿ, ತದಾ ಪ್ಲಸ್ ಅಪಿ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಇದು ತತ್ ಪ್ಲಸ್ ಅಪಿ, ಅದಕ್ಕೆ ಜಸ್ತ್ವ ಸಂಧಿ. ಷಡಾನನಃ ಜಸ್ತ್ವ ಸಂಧಿ, ಷಣ್ಮುಖಃ ಅನುನಾಸಿಕ ಸಂಧಿ. ಇದಿಷ್ಟು ಅಭ್ಯಾಸ. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ವ್ಯಾಕರಣ ಭಾಷೆಯಲ್ಲಿ ತುಂಬ ಪ್ರಮುಖವಾದದ್ದು. ಎಲ್ಲರೂ ಸಹ ವ್ಯಾಕರಣವನ್ನು, ಬೇಸಿಕ್ ಗ್ರಾಮರನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರೂ ಈ ವಿಡಿಯೋವನ್ನು ನೋಡಿ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು.